ಕಣ್ಣಿಗಂಟು ಅಷ್ಟೊಂದು ಕಷ್ಟ ಪಡೋದೇ ಬೇಡ. ಸಿಂಪಲ್ ಫೋನ್ ಅಲ್ಲೇ ಇಟ್ಟಿದ್ದೀನಿ ಕಣ, ಅಲ್ಲೇ ಇಟ್ಟಿದ್ದೀನಿ ಫೋನ್. RNS ಕಾಲೇಜ್ ದಪ್ಪ ಇದು. RNS ಕಾಲೇಜ್ ಯೂನಿಫಾರ್ಮ್ ಗೈಸ್. ಇಲ್ಲಿ ಬಿಫೋರ್ ಇದ್ದಂತೆ ಸುರಂಗ ಮಾರ್ಗ, ಇವಾಗ ಇನ್ನು ಮುಚ್ಚಾಕ್ಬಿಟ್ಟವ್ರೆ. ಇದು ಸುರಂಗ ಮಾರ್ಗ, ಇದು ಮುಚ್ಚಕ್ಕಿರೋದು ಇದು. ಗೈಸ್, ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ ಜೊತೆ ಇವತ್ತು ಯಾರಿದ್ದಾರೆ ಅಂದ್ರೆ ದೀಕ್ಷಿ ಮತ್ತೆ ಬ್ರೂಸ್ಲಿ ಅವರು. ನಾವಿವಾಗ ಎಲ್ಲಿ ಹೋಯ್ತಾ ಇದೀವಿ ಅಂದ್ರೆ ಎಲ್ಲವಿಲ್ಲ, ಸಿಂಪಲ್ ನಿಜಗಲ್ ಬೆಟ್ಟಕ್ಕೆ ಹೋಯ್ತಾ ಇದೀವಿ. ಸಾರಥಿಗೆ ಹತ್ತುತ್ತಾ ಇದೀವಿ ಈಗ. ಸಾರಥಿ ರೈಯ ಗೈಸ್, ನಮ್ಮ ಫ್ರೆಂಡ್ ನ ಪಿಕಪ್ ಮಾಡ್ಕೊಂಡು ಹಂಗೆ ಹೋಗ್ಬೇಕು. ಯಾಕಂಗ್ ತಿಕಾರ್ ಕಟ್ಟಿಯ ಗೈಸ್, ಈಗ ನಮ್ಮ ಫ್ರೆಂಡ್ ನ ಪಿಕಪ್ ಮಾಡಕ್ ಬಂದಿದೀವಿ. ಇದು ಐರಾವತ. ಈ ಐರಾವತದಲ್ಲಿ ಹೋಗ್ಬೇಕು ಈಗ. ಮತ್ತೆ ಬಂದ ಧೀರ 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 ಈ ಸುಲ್ತಾನ. RCB ಗೆದ್ದಿರೋದಕ್ಕೆ ಟೀ ಶರ್ಟ್ ಬಿಟ್ಟಿಲ್ಲ ನೋಡಿಲಿ. ನಡೀರಿ ಹೋಗೋದ ಈಗ. ಎಲ್ಲ ಪೆಟ್ರೋಲ್ ಅಲ್ಲ ಆ ಕಡೆ ಇರೋ ಮನೆ. ಗಾಡಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿಸ್ಕೊಂಡು ನಾವು ಎಣ್ಣೆ ಹಾಕಬೇಕು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. RNS ಕಾಲೇಜ್ ದಪ್ಪ ಇದು. RNS ಕಾಲೇಜ್ ಯೂನಿಫಾರ್ಮ್ ಇಲ್ಲಿ ಯೂಸ್ ಮಾಡ್ತಾನೆ. ಚಳಿ ಆಗುತ್ತೆ ಅಂತ ಕಳ್ಳ. ಚಳಿ ಇಲ್ಲ ಇವತ್ತು. ಉತ್ತರದುರ್ಗಕ್ಕೆ ಅವತ್ತು ಭಯಂಕರ ಇತ್ತಪ್ಪಿ ಚಳಿ ಬಂದು ಹೋಗ್ತಾರ. ಮೇಘ ಹೋಗ್ತಾ ಚಳಿ ಏನಿಲ್ಲ, ಬರೀ ಶೆಕೆನೆ. ಅಲ್ವೇ ಯಾವ್ದನ್ನ ಏನಾದ್ರೂ ಇದೆಯಪ್ಪ ಸಿಚುಯೇಷನ್ ಬರ್ದಿಸಾಕ್ತಾರೆ. ನಾವು ಒಂದ್ ಬರ್ದಿದ್ದೋ ಹೆಂಗ್ ಬರ್ದಿದ್ದೋ ಅಂದ್ರೆ ಹೇಳ್ತೀನಿ ನೋಡಕ. ನಾನು ನೋಡಿದ ಮೊದಲ ಗಾಡು ಅವನೇ ನನ್ನ ಬೆಸ್ಟ್ ಫ್ರೆಂಡ್, ಎಲ್ಲ ಕೆಲಸ ಹಾಳು ಮಾಡಗಾಡು. ಬೆಳಗ್ಗೆ ಆದರೆ ಸ್ಟೇಟಸ್ ಸಾಕು, ರಾತ್ರಿ ಆದ್ರೆ ಇವನ್ ಕ್ವಾಟ್ರೆ ಬೇಕು. ಎಲ್ಲ ಕೆಲಸವ ಹಾಳು ಮಾಡಲೌದು. ಹುಡುಗಿರಂದ್ರೆ ಇಗ್ನೋರ್ ಮಾಡ್ತಾನೆ, ಆಟಿರಂದ್ರೆ ಜಲ್ ಸುರಿಸ್ತಾನೆ. ಸೇಡೆ ಯಾರಿಲ್ಲ ಕಾಂಡು ದೊಡ್ಡಗಡು ಮೀಟರ್ ಬೇಕು. ಮೀಟರ್ ಅವಳದೇನು ರೋಲು? ಆಟೋ ರೆಕಾರ್ಡ್ ರಿಪೋರ್ಟ್ ಆ ಥರ ತುಂಬ ಇದು. ರೆಕಾರ್ಡ್ ರಿಪೋರ್ಟ್, ಪ್ರೊಕ್ಯೂರ್ ಟು ಪೇ, ಓ ಟು ಸಿ, ಬರೀ ಕೊಡ್ಬೇಡೇನಪ್ಪ. ಆಟೋ ಅವಳದು 4 ಇನ್ನ ಎಷ್ಟು ದೂರ ಐತೆ ನೋಡಲಿ. ಸ್ವಲ್ಪ ದೂರ ಅಷ್ಟೇ. ನನ್ನ ಮಗನೇ ಇನ್ನ ಸ್ವಲ್ಪ ದೂರ ಗಾಡಿ ಬರ್ತಾನೆ. ಮೈನ್ ರೋಡ್ ಮೇಲೆ ಬೇರೆ ಬಿಡ್ತಾ ಇಲ್ಲ. ಹೋಗಪ್ಪ ಅಂತ ಜರ್ನಿ ಹೋಗ್ತಾ ಇಲ್ಲ. ದಾದಾ ಆಯ್ತಾ ಊಟ? ಊಟ ವಿಡಿಯೋ ಮಾಡ್ತಾ ವಿಡಿಯೋ ಈಗ ಒಂದು ಎಕ್ಸ್ಟ್ರೀಮ್ ಆಫ್ ರೋಡ್ ಟ್ರಯಲ್ ಮಾಡ್ತಾ ಇದೀವಿ. ಗೂಗಲ್ ಮ್ಯಾಪ್ ಕರ್ಕೊಂಡು ಹೋಯ್ತೈತೆ. ಗೂಗಲ್ ಮ್ಯಾಪು ಕರ್ಕೊಂಡು ಹೋಗ್ತಾ ಐತೆ. ಇದೇನಿದು ರೋಡ್ ಹಿಂಗೆ ಇದು? ಇದೆಲ್ಲ ಆಫ್ ರೋಡ್ ಬೈಕ್ಗಳಲ್ಲಿ ಬರಬೇಕು. ನಾವು ನಮ್ಮ ಆನ್ ರೋಡ್ ಬೈಕಲ್ಲಿ ಬಂದ್ಬಿಟ್ಟಿದ್ದೀವಿ. ನೋಡಪ್ಪ ರೋಡ್ ಹೆಂಗೈತೆ. ಯಾವುದೋ ಗೃಹ ಪ್ರವೇಶದ ಬೋರ್ಡ್ ಬೇರೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೆವಿ ಧೂಳ ಐತೆ ಗಾಯ್ಸ್. ಎಷ್ಟು ಧೂಳ ಐತೆ ಅಂದ್ರೆ ಬೆಳಗ್ಗೆನೆ ಬಂದ್ರೆ ಇಷ್ಟು ಧೂಳ ಐತೆ. ಬಿಸಿಲಲ್ಲಿ ಬಂದ್ರೆ ಫುಲ್ ಊಸ್ಟ್ ಆಗ್ಬಿಡ್ತೀವಿ. ಹೆವಿ ಧೂಳ ಐತೆ ಇಲ್ಲಿ ನೋಡಿ ಗಾಯ್ಸ್. ಓ ಗಾಡಿನೇ ಎಳಿತೈತೆ. ಶಾಂತಿ ಗೈಸ್. ಇರುತ್ತೆ ಈ ರೂಟಲ್ಲಿ ಯಾರು ಬರಕ್ ಹೋಗ್ಬೇಡಿ. ನಾವು ಅಲ್ಲಿ ಹೋಗೋಟೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದಾಗ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಈ ರೂಟಲ್ಲಿ ಯಾವುದೇ ಕಾರಣಕ್ಕೆ ಬರ್ಬೇಡಿ. ಈ ಕಡೆ ನೋಡಿ ಟ್ರ್ಯಾಕ್ ಐತೆ, ತುಮಕೂರ್ಗೆ ಹೋಗೋ ಟ್ರ್ಯಾಕು. ನೆಕ್ಸ್ಟ್ ಸ್ಟಾಪ್ ಕ್ಯಾತ್ಸಂದ್ರ. ನಿಧಾನಕ್ಕೆ ನಡೀರ್ರ, ನಿಧಾನಕ್ಕೆ ನಡೀರಿ. ಧೂಳು ಬತ್ತೈತೆ ಗೈಸ್. ಅವರು ಸ್ಪೀಡಾಗಿ ಹೋಯ್ತಾರೆ ಒಂದು ಸ್ವಲ್ಪ, ಅಂದ್ರೆ ಒಂದು
15-10 ಅಲ್ಲಿ ಹೋಯ್ತವ್ರೆ. ಹೆವಿ ಧೂಳು ಬರ್ತೈತೆ ನಮ್ಗೆ ಹೊಡಿತೈತೆ ಮಕ್ಕಲ್ಲಿ. ಯಾವ್ದು ಇದು ಸನ್ರೈಸ್ ಆಗೋ ಅಷ್ಟರಲ್ಲಿ ಮೇಲ್ಗಡೆ ಸಿಗ್ತೀವಿ ಗೈಸ್. ಕರೆಕ್ಟಾಗಿ ಬಂದಿದ್ದೀವಿ. ಮೊನ್ನೆ ಟೈಮು ಉತ್ರಿದುರ್ಗಕ್ಕೆ ಹೋದಾಗ ಸ್ವಲ್ಪ ಲೇಟ್ ಆಗ್ಬಿಟ್ಟಿತ್ತು ಗೈಸ್. ಉತ್ರಿ ಬೆಟ್ಟಕ್ಕೆ ಹೋದಾಗ ನಾವು ಇಲ್ಲಾಂದ್ರೆ ಒಂದು 8 ಜನ ಮಿನಿಮಮ್ ಹೋಗಿದ್ದು ನೋಡ್ರಿ. ಇವಾಗ ಅರ್ಧ ಜನ ಕಟ್ಟಾಗ್ಬಿಟ್ಟವ್ರೆ. ನಾವು 4 ಜನ ಹೋಗ್ತಾ ಇದೀವಿ ಅದರಲ್ಲಿ. ಬಟ್ ಅವತ್ತು ವೈಬ್ ಇನ್ನೂ ಮಸ್ತಾಗಿತ್ತು. ಇವತ್ತು ಚೆನ್ನಾಗೈತೆ. ಬಟ್ ಇವತ್ತು ಅರ್ಲಿ ಬಂದಿದ್ದೀವಿ, ಸ್ವಲ್ಪ ಬೇಗನೆ ಬಂದಿದ್ದೀವಿ. ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಎಲ್ಲ ರೊಚ್ಗೆದ್ ಬಿಟ್ಟಿದ್ರಲ್ಲ, ಸ್ವಲ್ಪ ನಾವು ಹೋಗು ರೊಚ್ಗೆಲ್ತೀವಿ ತಡಿರಲ್ಲ. ನಮ್ಕಿನ್ನ ಮುಂಚೆ 1-3 ಗಾಡಿ ಬಂದೈತೆ. ಈಗ ನಮ್ಮ ನಡೆ ಬೆಟ್ಟ ಅಂತ ಅನ್ಕೊಂಡ್ವಿ. ಆದ್ರೆ ಯಾರೋ ಬಂದ್ಬಿಟ್ಟವ್ರೆ 3 ಜನ. ನಮ್ಕಿನ್ನ ಮುಂಚೆ ಬಂದ್ಬಿಟ್ಟವ್ರೆ. ಇರ್ಲಿ, ತೊಂದ್ರೆ ಇಲ್ಲ. ಇವತ್ತು ಸನ್ರೈಸ್ ಮಾತ್ರ ಪಕ್ಕ ನೋಡ್ತೀವಿ. ನಿಮ್ಗೂ ಸನ್ರೈಸ್ ತೋರಿಸ್ತೀವಿ. ಇಲ್ಲಿಂದ ಶಿವಂಗಿ ಬೆಟ್ಟ ಕಾಣಿಸುತ್ತೆ. ಹೆಂಗಿದೆ? ಮಸ್ತಾಗಿದೆ. ಹತ್ಕೊಂಡು ಹೋಗ್ತಾ ಇದೀವಿ. ಹತ್ಕೊಂಡು ಹೋಗಿ ಮೇಲ್ಗಡೆ ಸಿಗ್ತೀವಿ. ನನಗಿದು ಯಾವ ಥರ ಕಾಣಿಸ್ತೈತೆ ಅಂದರೆ, ಈಗ ನಾಗುಮೆಲೆ ಬೆಟ್ಟ ಹತ್ತಂಗೆ ಅನಿಸ್ತೈತೆ. ಸೇಮ್ ಹಿಂಗೆ ಇರೋದು ನಾಗುಮೆಲೆ ಬೆಟ್ಟದಲ್ವೇ. ಅಲ್ವೇ ಸೇಮ್ ಇದೇ ಥರ ಕಲ್ಲು. ವೈಬ್ ಮಾತ್ರ ಮಸ್ತಾಗೈತೆ. ಇಲ್ಲಿ ಬೆಂಗಳೂರಿಂದ ಏನೂ ಇಲ್ಲ, ಒಂದು 40 ಕಿಲೋಮೀಟ್ರ್ ಐತೆ. ಬಟ್ ಇಟ್ ವಾಸ್ ಅ ಶಾರ್ಟ್ ಟ್ರೆಕ್. ಹಾಂ. ಸಂಜನಾ, ಐ ಲವ್ ಯು ಸಂಜನಾ, ಐ ಲವ್ ಯು ಸಂಜನಾ. ನಿಮ್ಮ ಅಮ್ಮನ ಕೈಯಲ್ಲಿ ತಲೆ ಬಾಚಿಸ್ಕೊಂಡು 30ನೇ ತಾರೀಕು KD ರಿಲೀಸ್ ಐತೈತೆ. ಪ್ರತಿಯೊಬ್ಬರೂ ಮೂವಿ ನೋಡಿ, ಕನ್ನಡ ಮೂವಿ ನೋಡಿ. ಹಾಂ ಹಿಸ್ಟ್ರಿ ಐತೆ. ಅಲ್ಲಿ ನೋಡು. ಅದ್ ನೋಡಿದ್ರೆ ಹೆಂಗ್ ನೆನಪಾಗತ್ತೆ ಹೇಳು? ಇಲ್ಲ, ಇದು ನಾನು ಹೇಳ್ತೀನಿ. ವಿಷ್ಣುವರ್ಧನ್ ಯಾವ್ದೊಂದು ಮೂವಿ ಆಪ್ತ ಮಿತ್ರ ಮೂವಿ ನೋಡಿದಿರಲ್ಲ, ಒಂದು ಫೈಟ್ ಸೀನ್ ನಡೀತಾ ಇದಲ್ಲ, ಅದು ಇಲ್ಲೇ ನಡೆದಿರೋದು. ಇವಾಗ ಅಲ್ಲಿಗೆ ಹೋಯ್ತಾ ಇದೀವಿ. ನೆಕ್ಸ್ಟ್ ಸ್ಟಾಪ್ ಹಿಲ್ ಟಾಪ್. ಹಾಂ, ಅಲ್ಲಿಗೆ ಹೋಯ್ತಾ ಇದೀವಿ. ನಮ್ಮ ಕಡೆ ಆ ಕಡೆ ಇನ್ನು ಎಲ್ಲಾನ ಹೋಗಪ್ಪ. ಕುಕ್ಕೆಲ್ಲಂತೂ ಎಲ್ಲೆಲ್ಲಿ ಕಲ್ ಖಾಲಿ ಇರುತ್ತೋ ಅಲ್ಲೆಲ್ಲ ಹಿಂಗ್ ಜೋಡಿಸ್ಬಿಟ್ಟಿರ್ತಾರೆ. ಅದೇ ಅದು ಮೂಢನಂಬಿಕೆನ ನಿಜನಾ ಕಾಮೆಂಟ್ ಮಾಡಿ. ಎಲ್ಲಿ ಹೋದ್ರು ಮಾತ್ರ RCB ಮಾತ್ರ ಬಿಡಲ್ಲ. RCB ಫಾರ್ ಎವರ್ ಅಂತ ಇಲ್ಲೂ ತೋರಿಸ್ತಾರೆ. ನೆನ್ನೆ ಮ್ಯಾಚು ಚೆನ್ನಾಗಿತ್ತು. ಪಡಿದರು ಮತ್ತು ಕೊಹ್ಲಿ 50-50 ಹೊಡೆದ್ರು. ಮಸ್ತಾಗಿತ್ತು. 18 ಓವರಲ್ಲೇ ಗೇಮ್ ಮುಗಿಸಿದ್ರು. ಈಗ ಟಾಪ್ 2 ಅವರೇ. ನೆಕ್ಸ್ಟು ಟಾಪ್ 1 ಬರಲಿ ಅಂತ ನಾವೆಲ್ಲ ಕೇಳ್ಕೊತೀವಿ. ಟಾಪ್ 1ಇಂದ ಕಪ್ ಗೆಲ್ಲಿ ಅಂತ ಕೇಳ್ಕೊತೀವಿ. ಮತ್ತೆ ಚಿನ್ನಸ್ವಾಮಿ ಆಡಿದ್ದೆಲ್ಲ ಗೆದ್ದೋರ್ತಾನೆ ನಮ್ಮವರು. ಇಲ್ಲ, ಒಂದು ಮ್ಯಾಚನ್ನು ಸೋತಾರೆ. ಒಂದೇ ಮ್ಯಾಚ್. ಈ ಸಲ ಕಪ್ಪು ನಮ್ದೇ. ಹೆಂಗೈತೆ ಅಂದ್ರೆ ಇಲ್ಲಿ ಬ್ರೂಸ್ಲಿಗೆ ಯಾಕಾರ ಬಂದೆ ಅನಿಸ್ತೈತೆ. ಫುಲ್ ಸುಸ್ತಾಗ್ಬಿಟ್ಟವ್ರೆ ಬ್ರೂಸ್ಲಿ. ನಾವು ಬಾಯ್ಸು ಆಲ್ವೇಸು ಫುಲ್ಲು ಡಿಫ್ರೆಂಟು. ಯಾಕೇಳಿ ಮೆಟ್ಲು ಇಲ್ಲೈತೆ, ಆದರೆ ನಾವೇ ಓನ್ ಪಾತ್ ಮಾಡ್ತೀವಿ. ಅವ್ ನೋಡಲ್ಲಿ ಆ ಕಡೆ ಹೋಯ್ತವನೆ. ನಾವು ಜಾಸ್ತಿ ಹುಡುಗ್ರಲ್ವಾ, ಏನೇನಾರ ಸಾಹಸ ಮಾಡ್ತಾ ಇರಬೇಕು. ಬಿಡ್ರು ಗೈಸ್ ಹತ್ತಕಾಯ್ತಾರ ಫೋನ್ ಇಟ್ಕೊಂಡೆಲ್ಲ ಇಡ್ಸೋಕೆ. ಅಯ್ಯ, ಹತ್ಬಿಟ್ಟೆ. ಹಿಂಗಿದ್ದ ಜಾಗ ಇಲ್ಲಿ ಗಂಟೆ ಹೊಡಿ. ನಿಜಗಲ್ಲು ಸಿದ್ಧಾರ ಬೆಟ್ಟ ದೇವಸ್ಥಾನ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ಗೈಸ್, ಈಗ ನಿಜಗಲ್ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಈ ಬೆಟ್ಟಕ್ಕೆ ಬಂದಮೇಲೆ ನಾವು ಈ ಬೆಟ್ಟದ ಹಿಸ್ಟ್ರಿ ತಿಳ್ಕೊಂಡಿಲ್ಲ ಅಂದರೆ ಹೇಗೆ? ಸೊ ಈ ಬೆಟ್ಟ ಬಂದು ಸುಮಾರು 17th ಸೆಂಚುರಿಯಲ್ಲಿ ಬಿಲ್ಡ್ ಆಗಿದ್ದು ಬೈ ದ ಮೈಸೂರು ಕಿಂಗ್ಡಮ್ ಚಿಕ್ಕದೇವರಾಜ ಒಡೆಯರ್. ಈಗ ನೀವು ನೋಡ್ತಾ ಇರ್ಬೋದು, ಇದು ಮೈಸೂರು ಕಿಂಗ್ಡಮ್ ಶ್ರೀ ಚಿಕ್ಕದೇವರಾಜ ಒಡೆಯರ್ ಅಂದರೆ 17th ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿರೋ ಫೋರ್ಟ್ ಇದು. ಸೊ ಈಗ ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇರೋದು ಒಂದು ಸುರಂಗ ಮಾರ್ಗ. ಗೈಸ್, ಇಲ್ಲಿ ಬಿಫೋರ್ ಇದ್ದಂತೆ ಸುರಂಗ ಮಾರ್ಗ ಇವಾಗ ಇನ್ನೂ ಮುಚ್ಚಾಕ್ಬಿಟ್ಟವ್ರೆ.
ಇದು ಸುರಂಗ ಮಾರ್ಗ, ಇದು ಮುಚ್ಚಕ್ಕಿರೋದು, ಇದು ಕಲ್ಲು. ನೋಡಿದ್ರಲ್ಲ, ಈ ನಿಜಗಲ್ ಬೆಟ್ಟ ಬಂದು ಬ್ಯಾಟಲ್ ಫೀಲ್ಡ್ ಅಂದರೆ ಯುದ್ಧ ಭೂಮಿ. ಸೊ ಇಲ್ಲಿ ಹೈದರಾಲಿ ಮತ್ತು ಮರಾಠಾ ಕಿಂಗ್ಡಮ್, ಪೇಶ್ವಾ ಕಿಂಗ್ ಅವರಿಬ್ಬರ ನಡುವೆ ಯುದ್ಧ ನಡೆದ ಸ್ಥಳ ಇದು. ಈ ಯುದ್ಧದಲ್ಲಿ ಹೈದರಾಲಿ ಹಾಗೂ ಮರಾಠಾ ಕಿಂಗ್ಡಮ್ ನಡೆದ ಯುದ್ಧದಲ್ಲಿ ಹೈದರಾಲಿ ವಿಜಯವನ್ನು ಗಳಿಸ್ತಾನೆ. ಯುದ್ಧದ ಭೀತಿ ಹೇಗಿತ್ತು ಅಂತ ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ. ಯಾವಾಗ ಚಿಕ್ಕದೇವರಾಜ ಒಡೆಯರು ಈ ಕೋಟೆಗಳನ್ನ ಕಟ್ಟಿಸಿದ್ರೋ, ಇಲ್ಲಿಗೆ ಹೈದರಾಲಿ ಅವರ ಸೈನ್ಯ ಬಂದು ಏನಾಗಿತ್ತು, ಮೈಸೂರನ್ನ ಆಕ್ಯುಪೈ ಮಾಡಬೇಕು ಅಂತ ಇಲ್ಲಿ ಅವರು ಆಗ್ತಾರೆ, ತಂಗಿದ್ರು. ಇಲ್ಲಿ ತಂಗಿದಾಗ ನೀವು ಆವಾಗಲೇ ನೋಡಿದಾಗೆ ಅಲ್ಲಿ ದರ್ಗಾ ಮತ್ತು ಹಾಗೆ ಹಿಂದೂ ದೇವಾಲಯ ಅಂದರೆ ಶಿವ ಹಾಗೂ ಆಂಜನೇಯನ ದೇವಸ್ಥಾನ ಎರಡೂ ಇದೆ ಇಲ್ಲಿ ಒಂದೇ ಜಾಗದಲ್ಲಿ. ಸೊ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವರೆಲ್ಲ ಕುತ್ಕೊಂಡು ಪ್ರೇಯರ್ಸು ಮತ್ತು ಇನ್ನಿತರ ಚಟುವಟಿಕೆಗಳನ್ನ ಮಾಡ್ತಕ್ಕಂಥ ಜಾಗ ಇದು. ತುಮಕೂರು ಹೈವೇ ನೋಡಿ ಗೈಸ್, ಏನು ಸಕಾಲ ಕಾಣಿಸ್ತಾ ಇತ್ತು. ಪಕ್ಕದಲ್ಲೇ ಹಂಗೆ ರೈಲ್ವೆ ಟ್ರ್ಯಾಕು. ರೈಲ್ವೆ ಟ್ರ್ಯಾಕು ಏನು ಪೀಸಾಗೈತೆ. ವರ್ತು ಪ್ಲೇಸ್ ಮಾತ್ರ ವರ್ತು ಗೈಸ್. 40 ಕಿಲೋಮೀಟರ್ಸ್, 1.5 hours ಜರ್ನಿ ಅಷ್ಟೇ ಬೆಂಗಳೂರಿಂದ. ಒಳ್ಳೆ ಪ್ಲೇಸು, ಒಂದು ಶಾರ್ಟ್ ಟ್ರೆಕ್ಕು. ನಾವು ಫಸ್ಟ್ ಟೈಮ್ ಬರ್ತಿರೋದು, ಬಟ್ ಇನ್ಮೇಲೆ ಬರ್ತಾ ಇರೋಣ. ಅಲ್ಲಿ ಇಬ್ರಾಳು ಹೋದ್ರು ಗೊತ್ತಾ, ಇಬ್ರಾಳಲ್ಲಿ ಒಬ್ಬ ಆಲ್ರೆಡಿ ಬಂದವನೆ, ಅವನು ಆಲ್ರೆಡಿ ಪ್ಲೇಸ್ ನೋಡೋಣ. ಆಮೇಲೆ ಈ ಕಲ್ಪ್ರೇಮಿಗಳು ಜಾಸ್ತಿ. ಇಲ್ಲಿ ನೋಡಿ, ಇಲ್ಲಿ ಐಸು ಮುಸ್ಸು. ಇಲ್ಲಿ ನೋಡಿ, ವಿರಾಟ್ ಕೊಹ್ಲಿ 18, ABD 17. ಇವನು ಯಾರೋ ಪಕ್ಕ RCB ಫ್ಯಾನ್ ಬಂದಿರೋನು. ಇಲ್ಲೊಬ್ಬ ಬಂದವನು RCB ಫ್ಯಾನು, ವಿರಾಟ್ ಕೊಹ್ಲಿ ಫ್ಯಾನು. ಗೈಸ್ ಫೈನಲಿ ವಿ ಆರ್ ರೀಚ್ ಟಾಪ್ ಆಫ್ ದ ವ್ಯೂ. ಮಸ್ತಾಗೈತೆ. ರಘು ಬರ್ತಾವ ಇವಾಗ. ರಘು ಮಸ್ತ್ ವರ್ಮ, ಮಸ್ತ್ ಹೆಂಗೈತೆ ವ್ಯೂ. ವಿ ರೀಚ್ಡ್ ದ ಡೆಸ್ಟಿನೇಷನ್ ಗೈಸ್. ಬಂದ ಅಣ್ಣ ಬಂದ. ಸೂರ್ಯ, ಕಮಾನ್ ಸೂರ್ಯ, ಯು ಕ್ಯಾನ್ ಡೂ ಇಟ್. ಎದಳು ಮ್ಯಾಕ್, ಎದಳು ಪಟ್ಟಿದ್ದೆ, ಟೈಮ್ ಆಯ್ತು. ನಿನ್ ನೋಡಕ್ಕೆ ಬೆಂಗಳೂರಿಂದ ಬಂದಿದ್ದೀವಿ. ಸೂರ್ಯ, ಕಮಾನ್ ಸೂರ್ಯ. It's great! Wow! Wow, it's amazing! Cool! I've never seen something like this. A few moments later. ನಾವು ದೊಡ್ಡ ಸಾಹಸ ಮಾಡ್ತಾ ಇದೀವಿ ನೋಡಪ್ಪ. ಅಷ್ಟೊಂದು ಕಷ್ಟಪಡೋದೇ ಬೇಡ. ಫೋನ್ ಕೊಡು. ಫೋನ್ ಬಿಟ್ಟವನೆ ಗಾಯ್ಸ್, ಫೋನ್ ಎತ್ಕೋಬೇಕು. ಕೊಡು ನನಗೆ. ರಘು ನಚ್ಚಿದ್ವಿ. ಬಿಚ್ಕೊಡ್ತೀನಿ, ಓದಿ ಕಚ್ಚಿಸ್ಕೊಬಿಟ್ಟಿ. ಆಮೇಲೆ ಇದ್ ನೋಡ, ಇಂಜುರಿ ಆಗೈತೆ ಅದಕ್ಕೆ. ಇಲ್ಲಿ ಅಲ್ಲಿ ನೋಡ ಕಾಲು ಹೆಂಗೆ ಏಟಾಗೈತೆ, ಏಟಾಗೈತಾ? ಹಾಂ ಅಲ್ಲಿ ನೋಡಿ ಕಪಿಚಿ. ಈ ಬೋಡಿ ಕೆಳಗಡೆ ಬೀಳಿಸ್ಬಿಡಿ, ಸೇಮ್ ಕಣ. ನೀರ್ ಕೆಳಗಡೆ ಬಿಸಾಕ್ಬಿಟ್ಟು ತೋರಿಸಿ ನೀರು. ಕುಡಿತಾ ನೋಡ, ಇಲ್ಲಿ ನೋಡ ನೀರು ಕುಡಿತೈತೆ, ಹೆಂಗ್ ಕುಡಿತೈತೆ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಗಲ. ಭಕ್ತೋದಿ ಮಾಡಕ್ ಬರ್ತೀಯ, ಬೋಳಿ ಮಗನೇ ಅಂತದ ಈಗ. ಒಂದು ಸೆಕೆಂಡ್ ಎದುರು ಕಟ್ಟಿದ್ದಾರೆ.
ಇನ್ನೇನು ಅಲ್ಲುಗಳು ನೋಡಿ ಹೆಂಗವೆ. ನಮ್ಗೆ ಇನ್ನೇನಿಲ್ಲ ಬಾಯ್ ಹಾಕ್ಬಿಟ್ರಿ ಅಂತ ಭಯ. ಏನಿಲ್ಲ ಅದು ಬೇರೆ. ಸಾಹಸ ಮಾಡಬೇಕು, ಆದ್ರೆ ಇಷ್ಟು ಮಟ್ಟಿಗೆ ಮಾಡಬಾರ್ದು ಜೀವನದಲ್ಲಿ. ಕೈಕಾಲು ಮುರಿಯುತ್ತೆ ಅಷ್ಟೇ. ಮನೇಲಿ ಕುಂತ್ಕೊಳ್ಳೋದು ಒಂದು ತಿಂಗಳು 2 ತಿಂಗಳು ಮನೇಲೆ ಕುಂತ್ಕೋಬೇಕಾಗಿದೆ ಕಣಪ್ಪ. ಆಮೇಲೆ ಬೇಗ ಹೋಗ. ದಾರಿ ಇಲ್ಲ ಗುರು, ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ. ಅದಕ್ಕೆ ಫುಲ್ ಇಲ್ಲಿ ಬಂದಿದ್ದೀವಿ. ಇವಾಗ ರಘು ಬರ್ತಾ ಇದ್ದಾನೆ ನೋಡಿ. ಮರ ಕಾರಣ ನಾವು ಬರ್ಬೇಕು. ಹುಷಾರಪ್ಪ ರಜ್ಜಾ. ದಾರಿ ಎಲ್ಲ ಬೆಟ್ಟದಲ್ಲೂ ಇರಲ್ಲಕ್ಕಲ್ಲ, ನಾವೇ ಹುಟ್ಟಾಕ್ಬೇಕು. ಬ್ರೂಸ್ಲಿ ಎಂಟ್ರಿ ನೋಡು. ನಂಬೇಟು ತೊಡೆದಂತ ಅವ್ನು ಇರೋದು 20 kg. ಏನು ಅಲ್ಲಾಡಿಸ್ಬೇರೆ ನೋಡ್ತಾವನೆ ಗಾಯ್ಸ್. ಇವ್ನು ಇರೋದು 20 kg, ಅಲ್ಲಾಡಿಸ್ಬೇರೆ ನೋಡ್ತಾವ. ನಾವೇ ಬಂದಿದೀವಿ ಅಂತ ಈ ಕಡೆ ದಾಟ್ಕೊಂಡು. ಆಯ್ತು, ಟ್ರಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಕೆಳಗಡೆ ಹೊರಟಿದ್ದೀವಿ. ಸ್ವಲ್ಪ ಬಿಸಿಲಾಗೋಯ್ತು, ಇನ್ನೊಂದು ಸ್ವಲ್ಪ ಬೇಗ ಇಳಿಯೋಣ ಅಂದರೆ ಅವ್ನು ಇನ್ನೂ ಅಲ್ಲಿ ಆಟ ಆಡ್ತಾವ್ ನೋಡ್ರಿ. ಈಗ ಹೊರಟ್ವಿ, ನೋಡೋಣ ಮುಂದೆ ಯಾವುದಾದ್ರು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ. ಸಾರಿ ಗೈಸ್, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದ್ರೆ ಮಂದಾರಗಿರಿಗೆ ಬಂದಿದ್ದು. ಮಂದಾರಗಿರಿಗೆ ಬಂದಿದ್ದು. ಫೋನು ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು. ಇವಾಗ ಜಸ್ಟ್ ಚಾರ್ಜರ್ ಹಾಕೊಂಡು ತಿರ್ಗಾ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ಮೈದಾಳ ಕೆರೆಗೆ ಬಂದಿದ್ದೀವಿ ಈಗ ನಾವು. ಇವಾಗ ಇವ್ರಿಬ್ರಲ್ಲಿ ಈಜೋಡಿತಾರೆ, ನಮ್ಗೆ ಈಜೋಡಕ್ಕೆ ಬರೋಕ್ಕಿಲ್ಲ. ನಾವು ನೋಡ್ತೀವಿ ಅಷ್ಟೇ. 40 ರೂಪಾಯಿ ಕೊಟ್ಟು ಮಾವಿನ ತಗೊಂಡಿದ್ದೀವಿ. ಮಾವಿನಕಾಯಿ ವೇಸ್ಟ್ ಆಗ್ಬಾರ್ದು. 40 ರೂಪಾಯಿ ಅಂತ ವಾಟೇನೆ ಬಿಡ್ತಲ್ಲ. ಇವ್ನು ತಿಂತಾದ್ರೆ ನಂಗೆ ಒಂಥರ ಏನ್ ಗೊತ್ತಾ ಗೈಸ್, ಇಲ್ಲಿ ಏನ್ ಗೊತ್ತಾ, ಇವ್ರದ್ದು ಒಂದು ಸ್ಕ್ಯಾಮ್ ನಡೀತಾ ಇತ್ತು ಇಲ್ಲಿ. ಏನ್ ಗೊತ್ತಾ, ಇಲ್ಲಿ ಇದೇ ತರ ನೀಟ್ ಟ್ರಾನ್ಸ್ಪೋರ್ಟೇಶನ್ ಮೇಲ್ಗಡೆ ನೀಟಾಗಿ CC ರೋಡ್ ಇದೆ. ಇವರು 10 ರೂಪಾಯಿ ಮಾವಿನಕಾಯಿ ತಂದ್ಬಿಟ್ಟು ಮೇಲ್ಗಡೆ 40 ರೂಪಾಯಿ ಮಾರ್ತಾವ್ರೆ. ಶಿವಗಂಗೆ ಬೆಟ್ಟದಲ್ಲಾದ್ರೆ ಒತ್ಕೊಂಡು ಹೋಗ್ಬಿಟ್ಟು ಮಾರಬೇಕು, ಅದು ಲೆಕ್ಕ ಇದೆ. ಇವರು ಇಲ್ಲಿ ಸ್ಕ್ಯಾಮ್ ಮಾಡ್ತಾವ್ರೆ ಗೈಸ್ ಅಷ್ಟೇ. 30 ರೂಪಾಯಿ ಎಲ್ಲ ಲಾಭ ತಗೊಂಡ್ರೆ ಎಲ್ಲಿಂದ ತಿನ್ನೋದು ನಾವು? ನೋಡಿ ಹೆಂಗೈತೆ ವ್ಯೂ, ಮೈದಾಳ ಕೆರೆ ವ್ಯೂ. ಸಂಜೆ ಬಂದ್ರೆ ಮಾತ್ರ ಒಳ್ಳೆ ಸನ್ಸೆಟ್ಟು. ನಾವು ಒಳ್ಳೆ ಉರಿಯೋ ಬಿಸಿಲಲ್ಲಿ ಬಂದಿದ್ದೀವಿ. ಮುಗೀತು ಮೈದಾಳ ಕೆರೆದು ಮುಗೀತು, ಈಜಾಡಿದ್ದು ಮುಗೀತು. ಲಾಲಿಪಾಪ್ ತಿನ್ಕೊಂಡು ಮನೆಗೆ ಹೋಗೋಣ. ಬಿಸಿಲು ಟಿಕ್ಕಾರ್ ಹೆಂಗ್ ಹೊಡಿತಾ ಬಿಸಿಲು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿ ಇಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದ್ದಂಗಿದೆಯಲ್ಲಪ್ಪೇ.